ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ನಮ್ಮ ಈ ಪಯಣದಲ್ಲಿ ನಮ್ಮ ಜೊತೆ ರತ್ನಮ್ಮ ಅವರಿದ್ದಾರೆ. ಅವರು ಮನೆಯಲ್ಲಿ ಗೃಹಿಣಿಯಾಗಿದ್ದುಕೊಂಡು ಸುಮಾರು 23 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ 23 ವರ್ಷಗಳ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ತಿಳ್ಕೊಳ್ಳೋಣ. ಅಕ್ಕರೆ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಕರೆ, ತಾವು 23 ವರ್ಷಗಳಿಂದ ಈ ಆಧ್ಯಾತ್ಮಿಕ ಜ್ಞಾನದಲ್ಲಿ, ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಾ ಇದ್ದೀರಿ. ತಾವು ಈ ಆಧ್ಯಾತ್ಮಿಕ ಮಾರ್ಗಕ್ಕೆ ಬರುವ ಮುಂಚೆ ನಿಮ್ಮ ಮನೆಯಲ್ಲಿ ತಾವು ಏನೆಲ್ಲ ಭಕ್ತಿ, ಪೂಜೆ, ಪುನಸ್ಕಾರ, ವ್ರತ, ಜಪ ಇವೆಲ್ಲ ಏನೇನು ಮಾಡ್ತಾಯಿದ್ರಿ? ನಾನು ಫಸ್ಟು ತಿರುಪ್ತಿಗೆ ಹೋಗ್ಬೋದು. ಮೂರು ವರ್ಷ ಮೆಟ್ಲತ್ತು ಇಳಿದಿದ್ದೇನೆ. 3 ವರ್ಷ ಕೆಳಗಿಂದ ಮೇಲೆ ಕತ್ತೋದು, ನಡ್ಕೊಂಡು ಇಳಿಯೋದು. ಕೆಳಗಡೆ ಹೋಗಿ ರೂಮ್ ಇದೆ, ಅಲ್ಲೆಲ್ಲ ಸ್ನಾನ ಮುಗಿಸ್ಕೊಂಡು ಬೆಳಗ್ಗೆ 5:15 ಹೋಗಿ ಹಿಡಿಯೋದು ಟ್ರೈನು. ಆಮೇಲೆ ಹೋಗಿ ನಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು 6 ಗಂಟೆ ಅಷ್ಟು ಮೆಟ್ಲ ಹತ್ರ ಬಂದು ಹತ್ತು ಬಿಡೋದು. 12 ಹೋಗಿ ಮೇಲೆ ತಲುಪ್ತಾ ಇದ್ವಿ. ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಇಳಿಯೋಕೆ ಶುರು ಮಾಡೋದು. 3 ವರ್ಷ ಮಾಡಿದ್ವಿ. ಈ ಜೂನ್ ಟೈಮಲ್ಲಿ ಒಂದು 17 ಜನ ಹೋಗ್ತಾ ಇದ್ವಿ. 3 ವರ್ಷ ಮಾಡಿದ್ವಿ. ಮತ್ತೆ ಅಷ್ಟೊತ್ತಿಗೆ ನನಗೆ ಬಾಬಾ ಸಿಕ್ಕಿದ್ರು. ಮತ್ತೆ ಕರೆದ್ರು, ಇಲ್ಲ ನಾನು ಬರಲ್ಲ ಅಂತಂದೆ. ಮತ್ತೆ ಓಂ ಶಕ್ತಿ ಅಂತ ತಮಿಳ್ನಾಡು, ತಿರುವಣ್ಣಮ್ಮ ಮಾಲೆ ಹಾಕ್ಕೊಂಡು ಅಲ್ಲೂ 3 ವರ್ಷ ಹೋದೆ. ಮೇಲ್ಮತ್ತದು ಮಾಲೆ ಹಾಕ್ಕೊಂಡು ಹೋಗ್ದು, ಮಾತೆಯರೆಲ್ಲ ಹೋಗ್ತಾರೆ ರೆಡ್ ಸೀರೆ ಹಾಕ್ಕೊಂಡು. ಹೌದು, ತಿರುವಣ್ಣಮ್ಮ ಅನ್ನೋದೊಂದೇ ಪೌರ್ಣಮಿ ದಿವಸನೇ ನಡಿಬೇಕು. ಅದು ನಾವು ಫ್ರೆಂಡ್ಶಿಪ್ ಜೊತೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಫ್ರೆಂಡ್ಶಿಪ್, ಮನೆಯವರೇನಿಲ್ಲ. ಅಲ್ಲೂ ಅಷ್ಟೇ ನೈಟು 9:30ಗೆ ಶುರು ಮಾಡಿದ್ರೆ ಫುಲ್ಲು ದೇವಸ್ಥಾನ ಏನಿಲ್ಲ, 100-150 ದೇವಸ್ಥಾನ ಎಲ್ಲ ದೇವಸ್ಥಾನಕ್ಕೆ ಹೋದ್ರೆ ಬಗ್ಗೋದು ನಮಸ್ಕಾರ ಮಾಡಿ ನೈಟೇ ಸುಟ್ಟಿದ್ದು. 3:15ಗೆ ಮುಗೀತದೆ. ಬಂದು ದೇವಸ್ಥಾನ ಹತ್ರ ಸ್ವಲ್ಪ ಹೊತ್ತು ಮಲ್ಕೊಂಡು ಆ ನೆರಳಲ್ಲೇ, ಏನು ಬೇಡ, ಭಕ್ತಿ ಮಾರ್ಗ ಅಷ್ಟು ಇದಲ್ವ ಅವಾಗ, ನೆರಳಲ್ಲೇ ಮಲ್ಬಿಟ್ಟು ಸ್ವಲ್ಪ ಫ್ರೆಶ್ ತಗೊಂಡು ಮತ್ತೆ ಬಸ್ ಹತ್ಬಿಡೋದು. ಮತ್ತೆ 12ಗೆಲ್ಲ ಬಂದು ಬೆಂಗಳೂರು ಸೇರ್ತಾಯಿದ್ವಿ. ಅಷ್ಟೆಲ್ಲ ಭಕ್ತಿ ತುಂಬಾ ಮಾಡಿದ್ದೀವಣ್ಣ. ಇಲ್ಲಿ ಓಂ ಶಕ್ತಿ ಇದೆ, ಮಹಾಲಕ್ಷ್ಮಿ ಲೇಔಟಲ್ಲಿ ಮಂಗಳಕರ್ಮ ಅಂತ, ಅಲ್ಲಿಗೂ ಹೋಗ್ತಾ ಇದ್ದೆ. ಪೌರ್ಣಮಿ ದಿವಸ ಅಲ್ಲೇ ಸ್ನಾನ ಮಾಡೋದು, ತಣ್ಣೀರು ಆಯಮ್ಗೆ ಅಲ್ಲೇ ಅನ್ನ ಮಾಡಿ, ಪೌರ್ಣಮಿ ದಿವಸ ಪೊಂಗಲ್ ಮಾಡಿ ನೈವೇದ್ಯಕ್ಕೆ ಇಡ್ತಾ ತ್ರಿಶೂಲ ಹತ್ರ ಇಟ್ಟು ಮತ್ತೆ ಅಲ್ಲೇ ಪ್ರಸಾದ ಎಲ್ರಿಗೂ ಕೊಟ್ಬಿಡ್ತಾಯಿದ್ವಿ ಹಂಚೋಕ್ಕೆ. ಅಮಾವಾಸ್ಯೆ ದಿವಸ ಅಲ್ಲೇ ಇಲ್ಲಿ ಮನೆಯಿಂದ ರೆಡಿಯಾಗಿ ಹಿಂಗೆ ಬರ್ತೀವಿ, ಅಲ್ಲಿ ತಣ್ಣೀರು ಸ್ನಾನ ಮಾಡ್ಕೋಬೇಕು. ಇದಿದೆ, ಅದು ಮಾಡಿಕೊಂಡು ಒಲೆ ಹಚ್ಚಿ ಮಾಡಿ ಮೇಲೆ ಸೌದೆ ಇಲ್ಲ, ಸೀಮೆಣ್ಣೆ ಹಾಕ್ಬಾರ್ದು, ಹಂಗೆ ಕರ್ಪೂರ, ತುಪ್ಪ, ತೆಂಗಿನ ಚಿಪ್ಪೆ ಮನೆಯಿಂದನೆಲ್ಲ ತೊಳ್ಕೊಂಡು ತಗೊಂಡೋಗಿ ಅಲ್ಲಿ ಮಾಡ್ತಾಯಿದ್ವಿ. ಈಗ ಕರೆಕ್ಟಾಗಿ ನಡೀತಾ ಇದ್ದೇನೆ ಹೋಗೋರಿಗೆ. ಅದು ಭಕ್ತರಿಗೆ ಅದು ಇಷ್ಟ. ಅದೆಲ್ಲ ಮುಂಚೆ ಮಾಡಿದಿರಿ? ನಮ್ಗೆ ಇಷ್ಟ ಅಲ್ಲ ಇವಾಗ. ಮುಂಚೆ ಅದೆಲ್ಲ ನೀವು ಮಾಡಿದ್ದೀವಿ. ಅದನ್ನು 7-8 ವರ್ಷನೇ ಮಾಡಿದ್ದೀವಿ. ಅಮಾವಾಸ್ಯೆಗೆ ಮೊಸರನ್ನ ಮಾಡಿ ಮನೆಯಿಂದ ಎಲ್ಲ ತಗೊಂಡು ಅಕ್ಕಿನೂ ತೊಳ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ ಅಲ್ಲೆಲ್ಲ ಮಾಡಿ ನೈವೇದ್ಯ ಇಟ್ಟು 7-8 ವರ್ಷನೇ ಮಾಡಿದ್ವಿ. ಅದನ್ನು ತುಂಬಾ ಭಕ್ತಿ ಮಾಡಿದ್ದು ಅಣ್ಣ. ತುಂಬ ಸಾಕಾಗಿತ್ತು. ಶಿವರಾತ್ರಿ ಹಬ್ಬ 12 ವರ್ಷ ಉಪವಾಸ ಜಾಗರಣೆ ಇದ್ದೀನಿ ನಾನು. ಜಾಗರಣೆ ಅಂದರೆ ಟಿ ವಿ ನೋಡಬಾರ್ದು ಅನ್ನೋದು ಭಕ್ತಿ ಇಲ್ಲಿತ್ತು. ರಾತ್ರಿ ಎಲ್ಲ ಏನು ಮಾಡ್ತಿದ್ರಿ? ಅವಾಗ 12 ಗಂಟೆಗೆ ಮನೆಗೆ ಬರ್ತಾಯಿದ್ವಿ. ದೇವಸ್ಥಾನ ಎಲ್ಲ ಸುತ್ಕೊಂಡು ಯಜಮಾನ್ರು ಬರ್ತಾಯಿದ್ರು, ನಮ್ಮ ವಾರ್ಗಿತ್ತು, ಅವರೆಲ್ಲ ಜಾಯಿಂಟ್ ಫ್ಯಾಮಿಲಿಲಿತ್ತು. ಮನೆಗೆ ಬಂದು ಮತ್ತೆ ಒಳಗಡೆ ಹಾಲಲ್ಲಿ ಬೆಣ್ಣೆ ತೆಗಿತಾಯಿತ್ತು. ಅದೆಲ್ಲ ಕಡ್ದು, ಅವಾಗ ಮಿಕ್ಸಿ ಏನಿರಲಿಲ್ಲ ಅಷ್ಟು, ತೆಗೆದು ಬೆಣ್ಣೆ ಎಲ್ಲ ತೆಗಿಯೋದು, ಮತ್ತು ಪಾತ್ರೆ ಎಲ್ಲ ಬೆಳಗ್ಗೆ ಮತ್ತು ಆಗೋಷ್ಟಿಗೆ 5 ಗಂಟೆ ಮತ್ತೆ ಸ್ನಾನ ಮಾಡು, ಅಡುಗೆ ಶುರು ಮಾಡು. ರಾತ್ರಿ ತನಕ ಮಲಗಬಾರ್ದು. ಜಾಗರಣೆ ಅಂದರೆ ಆ ಥರ ಇದ್ದರೆ ಫಲ ಅಂತ ಹೇಳ್ತಾಯಿದ್ರು. ರಾತ್ರಿ 5 ಗಂಟೆನೇ 6 ಗಂಟೆ ದೇವಸ್ಥಾನ ಹೋಗಿ ದೀಪ ನೋಡಿ ಬಂದು ಮಲಗಬೇಕು ಅಂತಾಯಿದ್ರು. ನಮ್ಮ ಮನೇಲಿ ಆಗ್ತಾಯಿಲ್ಲ, ಆದರೂ 7-8 ಗಂಟೆ ಆಗೋಗ್ತಾಯಿತ್ತು ಮಲಗೋಷ್ಟಿಗೆ. ಇವ್ರು ಯಜಮಾನರು ಮಕ್ಕಳು ಅಂಗಡಿಯಿಂದ ಬರಬೇಕಾಗಿತ್ತಲ್ಲ. ನಮ್ಮ ಮಾವ ಎಲ್ಲ ಇದ್ದು, ನಮ್ಮ ಮಾವನೂ ತುಂಬ ಖುಷಿಪಟ್ಟರು ನಾನು ಉಪವಾಸ ಜಾಗರಣೆ ನೋಡಿ. ಏನೂ ತಿಂತಾಯಿಲ್ಲ, ಎಲ್ಲರೂ ಉಪವಾಸ, ಹಣ್ಣು ಅವಲಕ್ಕಿ ಎಲ್ಲ ಮಾಡ್ಕೊತಿದ್ದು, ನಾನು ಅದು ತಿಂತಾ ಇರಲಿಲ್ಲ. ಅಷ್ಟು ಭಕ್ತಿ ಮಾಡಿದ್ದೆ ನಾನು. ಶಿವರಾತ್ರಿ ಹಬ್ಬದ ದಿವಸ ಇಲ್ಲಿ ಬಂದೆ, ಈ ದೇವಸ್ಥಾನಕ್ಕೆ. ಇಲ್ಲಿ ತುಂಬ ರಶ್ ಇತ್ತು. ಇಲ್ಲಿ ತಿರುಗಿಬಿಡ್ತು. ಪಕ್ಕದ ರೋಡಲ್ಲಿ ಒಂದಿದೆ, ಕಾಶೇಶ್ವರ ದೇವಸ್ಥಾನ ಅಂತ, ಅಲ್ಲಿ ಅಭಿಷೇಕ ಕೊಟ್ಟಿದ್ದೆ. ಸರಿ ಅಂತ ನಾನು ಅಲ್ಲಿ ಹೋಗ್ತೀನಿ ಹೋಗ್ಬಿಟ್ಟೆ. ಇಲ್ಲಿ ಆಗಿಲ್ಲ ನನಗೆ.
10 ರಷ್ಟಿತ್ತು. ಸರಿ, ಆ ಮೂಲೆಯಲ್ಲಿ ನಮ್ಮ ಸುಮಕ್ಕ ಅಂತಿದ್ದಾರೆ, ಬಗಲ್ಗುಂಟೆಯಲ್ಲಿದ್ದಾರೆ. ಅವರು ಪಾಂಪ್ಲೆಟ್ ಹಂಚ್ತಾಯಿದ್ದು, ನನಗೆ ಕೊಟ್ಟರು ಪಾಂಪ್ಲೆಟ್. ನಾನು ಭಕ್ತಿಲಿ ತುಂಬ ಮೋಸ ಹೋಗಿದ್ದೀನಿ. ಧರ್ಮಸ್ಥಳದ ಏನೇನೋ ಹೋಗುತ್ತೆ ಹಂಗೆ ಹೋಗುತ್ತೆ ಪಾಂಪ್ಲೆಟ್ಸ್ ಎಲ್ಲ ಹಚ್ಚಿ 1000 ಪ್ರಿಂಟ್ ಮಾಡಿ ಹಂಚಿದ್ದೀನಿ. ನಾನು ಯಜಮಾನ್ರಿಗೂ ಕೊಟ್ಟಿದ್ದೆ. ಅದು ಮಾಡಿದ್ದೆ. ಅದೇನೋ ಅದು ಹೋದ್ಮೇಲೆ, ಅದು ಓದಿದ್ಮೇಲೆ ಮತ್ತೆ ಅದೇನೋ 1000 ಪ್ರಿಂಟ್ ಹಾಕ್ಸಿ ಮತ್ತೆ ಬೇರೆಯವ್ರಿಗೆ ಕೊಡಬೇಕು. ನಾನು ಅದು ಮಾಡಿದ್ದೆ. ಇಲ್ಲಾಂದ್ರೆ ಪಾಪ ಸತ್ತುಗಳತ್ತೆ. ಓದಿದ್ದೆ, ನಾನು ಓದಿದ್ದೀನಿ. ಸರಿ ಕೊಟ್ಟರು. ನನಗೆ ತಗೊಳ್ಳೋಕೆ ಭಯ. ಹಿಂಗೆ ಅಂದ್ಬಿಟ್ಟು ನನ್ನ ಕೈಯಲ್ಲಿ ಬ್ಯಾಗ್ ಇತ್ತು, ಅಭಿಷೇಕ ಹೋದ್ನಿ, ಹಿಂಗೆ ಹಾಕ್ಕೊಂಡೆ ಬುಟ್ಟಿಗೆ. ಸರಿ, ಇಲ್ಲ ಅಭಿಷೇಕ ಆಯಿತು. ಟಿ ವಿ ಇತ್ತು ಹಾಕಿದ್ದೆ ಸ್ಕೂಲಲ್ಲಿ. ಅಕ್ಕ ನೋಡ್ಬಮ್ಮ ಟಿ ವಿ ಹಾಕಿದ್ದಾರೆ ಅಂದರೆ, ನಾನು ಟಿ ವಿ ನೋಡಲ್ಲ ಹಬ್ಬದ ದಿವಸ ಅಂದ್ಬಿಟ್ಟು ನಾನು ಅಲ್ಲಿ ಹೋಗ್ಬಿಟ್ಟೆ ದೇವಸ್ಥಾನ. ಅದು ಮುಗಿಸ್ಕೊಂಡು ಮನೆಗೆ ಹೋಗಿ ಅಣ್ಣನ ಕೇಳಿದೆ ಇದು ಅಡ್ರೆಸ್. ಪಾಯಿಂಟ್ ಚೆನ್ನಾಗಿತ್ತು. ನೀವು ಓದಿದ್ರಿ? ಆ ಪಾಯಿಂಟ್ಸ್ ಓದ್ಬಿಟ್ಟು ಅಣ್ಣನ ಕೇಳಿದೆ, ಇದು ಎಲ್ಲಿ ಬರುತ್ತೆ ಅಡ್ರೆಸ್ಸು ಅಂದ. ಈ ಟಿ ಆರ್ ಮಿಲ್ ಹತ್ರ ಇತ್ತು, ಗಣೇಶ್ ಗುಡಿ ಇದೆ ಅಲ್ಲಿ, ಅಲ್ಲಿದೆ ಇದು ಅಡ್ರೆಸ್ಸು ಅಂದರು. ಸರಿ ಓದೆ. ಟಿ ಆರ್ ಮಿಲ್ ಅಂದರೆ ಚಾಮರಾಜಪೇಟೆ. ಈಗ ನಡ್ಕೊಂಡು ಅದ್ರ ಮುಂದೆ ನಾನು ಬರ್ಬೇಕು. ನಾನು ಅಲ್ಲಿತ್ತು ಆವಾಗ ಪವಿತ್ರಕ್ಕನೇ ಅಲ್ಲಿ ಇದ್ದಿದ್ದು. ಸರಿ, ಅಲ್ಲಿ ಬಂದು ಕೋರ್ಸ್ ತಗೊಂಡೆ. ಅವರು ಎಲ್ಲೂ ಕೋರ್ಸು ನೀವು ಅದು ಓದಿ ಚೆನ್ನಾಗಿ ಅನ್ನಿಸ್ತು? ಸೀದಾ ಪಾಂಪ್ಲೆಂಟ್ ಏನು ಚೆನ್ನಾಗಿ ಅನ್ನಿಸ್ತು, ಪಾಯಿಂಟ್ ಚೆನ್ನಾಗಿದೆ. ಅಡ್ರೆಸ್ ಅದರಲ್ಲಿ ಇತ್ತು? ಅದರಲ್ಲಿತ್ತು. ಅದು ಪಕ್ಕದಲ್ಲಿ ನಮ್ಗೆ ಓಡಾಡ್ತಾ ಇದ್ದೆ, ನಂಗೆ ಅದು ಗೊತ್ತಿರಲಿಲ್ಲ. ಅಲ್ಲೇ ಇತ್ತು, ಆದರೆ ನೀವು ನೋಡಿಲ್ಲ? ನೋಡಿಲ್ಲ ಅದು. ಆಮೇಲೆ ಅಣ್ಣ ಹೇಳಿದ್ಮೇಲೆ ಸಹಯೋಗ ಕೊಟ್ಟಿದ್ರು. ಸರಿ ಹೋಗ್ತಾ ಇದ್ದೆ. ಹೋಗಂದ್ರು. ಮರುದಿನನೇ ಹೋದ್ರೆ ಅಥವಾ ಹೆಂಗೆ? ಮಾರನೇ ದಿವಸನೇ. ಮಾರನೇ ದಿನ ಶಿವರಾತ್ರಿ ಹಬ್ಬ ಮಾರನೇ ದಿವಸನೇ. ಸರಿ ಹೋದೆ, ಕೋರ್ಸ್ ತಗೊಳ್ತಾ ಇದ್ದೆ. ಕೋರ್ಸ್ ತಗೊಂಡು ನಾನು ಅಲ್ಲೇ ಇದ್ಬಿಡ್ತಾ. ಅಣ್ಣ ಇರ್ತಾ ಇರಲಿಲ್ಲ, ಅವ್ರ ಅಂಗಡಿ ಅದು ಇದು ಹೋಗ್ತಾ ಯಾರು ಇರ್ತಾರೆ. ಅಂದರೆ ನೀವು ನಿಮ್ಮ ಪತಿ ಇಬ್ಬರು ಜೊತೆಗೆ ಹೋದ್ರೆ ಕೋರ್ಸ್ ತೊಗೊಳ್ಳೋದು? ಇಲ್ಲ, ಅವ್ರು ಬಂದಿಲ್ಲ. ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಿದ್ರು? ನಾನೇ ಬಂದುಬಿಡ್ತಾ ಇದ್ದೆ ನಡ್ಕೊಂಡು. ಹತ್ರನೇ. ನೀವು ಮನೆಯಿಂದ ನಿಮ್ಮ ಮನೆಗೆ ಹತ್ರನಾ ನಡ್ಕೊಂಡು ಹೋಗ್ತೀವಿ? ಇವಾಗ ಇದು ಹತ್ರ ನಡ್ಕೊಂಡೇ ಬಂದೆ. ಸರಿ, ಅಲ್ಲಿ ನೀವು ಫಸ್ಟ್ ಟೈಮ್ ಹೋದಾಗ ಅವ್ರು ಯಾವ ರೀತಿ ಮಾತಾಡ್ಸಿದ್ರು? ಏನಂತ ಕರೆದ್ರು? ಅಕ್ಕವ್ರನ್ನೇ ಕರೆದ್ರು. ಅವ್ರು ಯಾವ ರೀತಿ ಕರೆದ್ರು ನಿಮ್ಮನ್ನ? ಏನು ಹೇಳಿದ್ರು? ಇಲ್ಲ ನೀವೇನು ಕೇಳಿದ್ರಿ? ಪಾಂಪ್ಲೆಟ್ಸ್ ಕೊಟ್ಟು ಅಕ್ಕ ಅಡ್ರೆಸ್ ಇದು ಕೊಟ್ಟರು, ಅದು ಬಂದೆ ಅಂತಂದೆ. ಇಲ್ಲಿ ದೇವಸ್ಥಾನ ಅಂತ ಕೊಟ್ಟರು ಅಂದೆ. ಸರಿ ಬಾರಕ್ಕ ಅಂದರು. ಬಂದು ಪ್ರೀತಿಯಿಂದ ಮಾತಾಡಿಸು. ತುಂಬ ಪ್ರೀತಿ ಕೊಟ್ಟರು. ನಮ್ಮ ರಿಲೇಷನ್ದಲ್ಲೂ ಆ ಥರ ಪ್ರೀತಿ ಸಿಗಲ್ಲ. ಅಕ್ಕಂದರು ಚೆನ್ನಾಗಿ ಮಾತಾಡಿಸಿ. ನಂಗೆ ಕೋರ್ಸು ಸ್ವಲ್ಪ ಲೇಟ್ ಆಗೋಯ್ತು. ಅವಾಗ ಏನೇನೋ ಫಂಕ್ಷನ್ ಇತ್ತು. ಮಧುಮಣ್ಣಿಂದ ಶಾಂತರಾಮಣ್ಣ ಅಂತ ಬಂದಿದ್ರು, ಅವ್ರ ಫಂಕ್ಷನ್ ಎಲ್ಲ ಇಟ್ಕೊಂಡಿದ್ರು. ಸ್ವಲ್ಪ ಲೇಟ್ ಆಗೋಯ್ತು. ಲೇಟ್ ಅಂದ್ರೆ ರಾತ್ರಿನಾ? ಬೆಳಗ್ಗೆ ಅಲ್ಲ, 7 ದಿವಸಕ್ಕೆ ಮುಂಚೆ ಇನ್ನು ಒಂದು 10 ದಿವಸ ಆಗೋಯ್ತು ಕೋರ್ಸ್ ಕೊಡೋದು. 7 ದಿನದ ಕೋರ್ಸು ನಿಮಗೆ 10 ದಿವಸ ಆಯ್ತು. ಇನ್ನು ಏನೇನೋ ಪ್ರೋಗ್ರಾಮ್ ಇತ್ತು, ಎಲ್ಲೆಲ್ಲೋ ಜಗ್ಗೂರ್ಗೆ ಹೋಗೋದು ಏನೇನೋ ಪ್ರೋಗ್ರಾಮ್ ಇತ್ತು. ಅದು ಲೇಟ್ ಆಗೋಯ್ತು. ನಾನು ತಗೊಳ್ಳೋಕೆ ಇಷ್ಟ ಆಯಿತು. ಕೋರ್ಸ್ ತಗೊಳ್ಬಿಟ್ಟು ಕ್ಲಾಸು ಕೇಳ್ಕೊಂಡು ಮನೆಗೆ 9 ಗಂಟೆಗೆ ಹೋಗ್ತಾ ಇದ್ದೆ. ಒಂದು 5:15 5ಕ್ಕೆ ಬಂದುಬಿಟ್ರೆ ಮನೆಗೆ ಮಕ್ಕಳಲ್ಲಿ ಒಬ್ಬನೇ ಒಬ್ಬ ಮಗ, ಅಣ್ಣ. ನನಗೇನು ಬಂಧನ ಏನು ಇರಲಿಲ್ಲ. ಸರಿ ಇದ್ಬಿಡ್ತದೆ 9 ತನಕ. ಅಲ್ಲ, ನೀವು ಈ ರೀತಿ ಆಶ್ರಮಕ್ಕೆ ಹೋಗ್ತೀನಿ ಅಂದರೆ ನಿಮ್ಮ ಪತಿ ಏನು ಅನ್ನಲಿಲ್ಲ ನಿಮಗೆ? ಸಹಯೋಗ ಬಿಟ್ಟಣ್ಣ. ಬಾಬನ್ ಥ್ಯಾಂಕ್ಸ್ ಹೇಳಬೇಕು. 1 ತಿಂಗಳಿಗೆ ನಾನು ಎಲ್ಲ ಧಾರಣೆ ಮಾಡಿಕೊಂಡೆ. ಏನು ತಿನ್ನೋದು ಅಲ್ಲ, ಭಾಳಷ್ಟು ಜನಲ್ಲಿ ಮನೇಲಿ ಏನಂದರೆ ನಾನು ಆಶ್ರಮಕ್ಕೆ ಹೋಗ್ತೀನಿ ಬೇರೆ ಬೇಡ, ಇದು ಆಶ್ರಮಕ್ಕೆ ಹೋಗೋ ವಯಸ್ಸಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ, ಅವೆಲ್ಲ ಸ್ವಲ್ಪ ವಿರೋಧಗಳು ಬರುತ್ತೆ. ಕೆಲವು ಕಡೆ ಅರುತ್ತೆ ಜೈಂಟ್ ಫ್ಯಾಮಿಲಿ ಇದ್ದರೆ. ನಮ್ಗೆ ಬೇರೆ ಸಪ್ರೇಟಾಗಿ ಹೋಗಿದ್ವಿ ಎಲ್ಲ ಅಷ್ಟೊತ್ತಿಗೆ. ಬಾಬಾ ಅವಾಗೂ ಆರಿಸ್ಕೊಂಡಿದ್ರು. ತಿರ್ಗಾ ನನಗೂ ಬಾಬನಿಗೂ ದೂರ ಆಗೋಯ್ತು. ನನಗೂ ಇಷ್ಟ ಆಗಿಲ್ಲ, ಅವಾಗ ನಿಲ್ಲಿಸ್ಬಿಟ್ಟೆ. ಅಲ್ಲ, ನೀವು ಕೋರ್ಸ್ ತೊಗೊಂಡೆ 10 ದಿನ ಅಂದ್ರಿ. ಆ 10 ದಿನ ಕೋರ್ಸ್ ತೊಗೋಬೇಕಾದ್ರೆ ನಿಮಗೇನು ಅನ್ನಿಸ್ತು? ಚೆನ್ನಾಗಿದೆ, ಇಲ್ಲೇ ಬರಬೇಕು, ನನಗಿಷ್ಟ ಆಯಿತು. ಯಾರೋ ಕರೆದು ಎಲ್ಲೆಲ್ಲೋ, ನಾನು ಬರಲ್ಲ, ಇಲ್ಲಿ ಹೋಗ್ತಾ ಇದ್ದೀನಿ ಅಂತ. ಏನಕ್ಕೆ ಅಲ್ಲಿ ಹೋಗ್ತೀವಿ ಹಂಗೆ ಹಿಂಗೆ ಅಂದರು. ನೀವು ಬನ್ನಿ ಅಂತ ಹೇಳಿದೆ. ನೀವು ಹೋಗಿ ನಾನು ಆಮೇಲೆ ಬರ್ತೀವಿ ಅಂತ ಅಂದ್ಬಿಟ್ರು. ನಿಧಾನಕ್ಕೆ ಬರ್ತೀವಿ, ನೀವು ಹೋಗಿ ಅಂದರು. ನನ್ನ ಪಾಡು ನಾನು ಬರ್ತಾಯಿದ್ದೆ, ಎಲ್ಲೂ ಹೋಗಿಲ್ಲ. ಆಮೇಲೆ ಆ 10 ದಿನದ ಕೋರ್ಸಲ್ಲಿ ನಿಮಗೆ ಯಾವ ಕೋರ್ಸು ಅಥವಾ ಯಾವ ಪಾಯಿಂಟ್ ಇಷ್ಟ ಆಯಿತು? ಶಿವಬಾಬನ ಚಿತ್ರ, ಸ್ವರ್ಗದ ಚಿತ್ರ. ನಾವಿಂಥ ಸ್ವರ್ಗಕ್ಕೆ ಹೋಗ್ಬೇಕಲ್ಲ, ಭಗವಂತ ಬಂದಿದ್ದಾರೆ ಸೃಷ್ಟಿಗೆ. ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತ ಬಾಬಾ ಒಂದೇ ಲಗಂದ ಹೇಳ್ತಾರೆ. ನಮ್ಗೆ ಅದು ಪಾಯಿಂಟ್ಸ್ ಕುಂತ್ಕೊಂತು. ಇವಾಗ ಸತ್ತೋದ್ರೆ ಎಲ್ಲೆಲ್ಲೋ ಹೋಗ್ತಾರೆ, ಆ ಮರ ಇರ್ತಾರೆ, ಪ್ರಾಣಿಗಳು ಇರ್ತಾರೆ, ಏನೋ ಹೇಳ್ತಾರೆ. ಬಾಬಾ ಆ ಥರ ಏನು ಇನ್ನೂ ಇರಲಿಲ್ಲ. ಮನುಷ್ಯ ಆಗ್ಯದ ಮನುಷ್ಯನೇ ಅಂತ ಪಾಯಿಂಟ್ಸ್ ಎಲ್ಲ ಬರುತ್ತೆ ಅಲ್ವ ಅದರಲ್ಲಿ. ಸರಿ, ನಂತೂ ಇಷ್ಟ ಆಯಿತು. ನನ್ನ ಕೋರ್ಸ್ಗೆ ಆ ಥರ ಮಾಡ್ತಾಯಿದ್ದೆ. ಅವರೇ ನಿಧಾನ ಮಾಡಿಬಿಟ್ರು. ನಾನು ತಗೋಬೇಕು, ನಾಳೆ ಏನು ಹೇಳ್ತಾರೆ, ನಾನು ಅಕ್ಕ ಇವತ್ತೇ ಹೇಳ್ಬಿಡು, ಅಕ್ಕ ನಾಳೆದು ಇವತ್ತೇ ಹೇಳ್ಬಿಡು, ಈ ಥರ ಫೋರ್ಸ್ ಮಾಡ್ತಾಯಿದ್ದೆ ಅಕ್ಕನ. ಸರಿ, ಹಿಂಗೋ ಅದು ಮುಗೀತು. ಡೈಲಿ ಕ್ಲಾಸ್ಗೆ ಬಂತು ಶುರು ಮಾಡ್ಕೊತಾ ಇದ್ದೆ. ಎಲ್ಲೆಲ್ಲ ಅಕ್ಕನ ಜೊತೆಲೇ ಇರ್ತಾಯಿದ್ದೆ. ಅಲ್ಲಿ ಸ್ವಲ್ಪ ಮನೆ ಬೇಕು ಅಂತ ಅಲ್ಲೆಲ್ಲ ಓಡಾಡೋದು. ಆಮೇಲೆ ಇಲ್ಲಿ ಸಿಕ್ತು, ಇಲ್ಲಿ ಬಂತು. ಆಮೇಲೆ ನೀವು ಮಧ್ಯ ಸೆಂಟ್ರಿಗೆ ಹೋಗೋದು ಬಿಟ್ಟೆ ಅಂತ ಹೇಳಿದ್ರಿ.
ಅದು ನಮ್ಮ ಮಗ LKG UKG ಮಹಿಳಾ ಸೇವೆ ಸಮಾಜ ಎದುರುಗ ವಿಪುರಂ ಸೆಂಟ್ರ್ ಅದಿತ್ತು. ಅವಾಗ ಉದಯ್ ಪುಷ್ಪದ ಇದ್ರು ಅದಲ್ಲಿ. ಸರಿ ಅವ್ರು ಇದೇ ಟೈಮ್ ಮದುಮನಕ್ಕೆ ಹೋಗಿದ್ರೆ ಎಲ್ಲ ಸರಿ ಸ್ಕೂಲ್ ಎದುರುಗಡೆ ಬರುತ್ತೆ. ಸರಿ ಹೋದೆ ಅಲ್ಲಿ. ಭಕ್ತಿಯಿಂದ ಇನ್ನೂ ಎಲ್ಲೆಲ್ಲೋ ಹುಡುಕ್ತಾ ಇದ್ದೆ, ಏನೇನೋ ಆಸೆ. ಭಕ್ತಿದೆ, ಇನ್ನೇನು ತಿನ್ನಬೇಕು ಕುಡಿಬೇಕು ಊರಿಗೆ ಹೋಗ್ಬೇಕು ಅದೆಲ್ಲ ಇಲ್ಲ, ಹೋಗ್ಬೇಕು ಅಂತ ಹೋದೆ. ಮೆಟ್ಲತ್ತು ಇಲ್ಲಿದೆ ಅಂತ ಹೇಳಿದ್ರು ಬ್ರಹ್ಮಕುಮಾರ್. ಸ್ವಲ್ಪ ಆ ಟೀಚರ್ಸ್ ನೋಡಿದ್ನ ವೈಟ್ ಡ್ರೆಸ್ಸು. ನಮ್ಮ ಮನೇಲಿ ಯಜಮಾನ್ರು ಅಕ್ಕ ಮಾತಾಡ್ಕೊತಾ ಇದ್ರು. ನಾವೆಲ್ಲ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾ ಇದ್ವಿ. ಗೊತ್ತಿತ್ತ ರಾಮಕೃಷ್ಣ ಆಶ್ರಮ? ನನಗೆ ಗೊತ್ತಿಲ್ಲ. ರಾಮಕೃಷ್ಣ ಆಶ್ರಮ ಇವ್ರ ಪವಿತ್ರಕ್ಕೆಲ್ಲ ಗೊತ್ತು. ಪರಮಹಂಸ ರಾಮಕೃಷ್ಣ ಪರಮಹಂಸ ಶಾರದಾದೇವಿ ಅಂತ ಬಾಬಾನು ಅದ್ರ ಬಗ್ಗೆ ಹೇಳ್ತಾರೆ. ಅಲ್ಲಿ ಹೋಗ್ತಾ ಇದ್ವಿ. ಅದೇ ದೀಕ್ಷೆ ಕೇಳಿದ್ದಕ್ಕೆ ಅವ್ರು ಕೊಡಲ್ಲ ಅಂದ್ಬಿಟ್ರು. ಅದ್ರ ಬಗ್ಗೆ ತಿಳ್ಕೊಬೇಕಂತ ಫುಲ್ಲು. ಇವಾಗ ಬಾಬನ ಬಗ್ಗೆ ತಿಳ್ಕೊಂಡ್ರೆ ನಮಗೆಲ್ಲ ಅರ್ಥ ಆಗೋದು ಕ್ಲಾಸಲ್ಲಿ. ಅವ್ರು ಹೇಳಿದ್ರು ಆ ಬುಕ್ಕೆಲ್ಲ ಓದಿ ಎಲ್ಲ ತಿಳ್ಕೊಂಡ್ಮೇಲೆ ದೀಕ್ಷೆ ಕೊಡೋರು ಅಂದರು. ಕೊಡಲ್ಲ ಅಂದ್ಬಿಟ್ರು. ಸರಿ ಹೋಗ್ತಾ ಇದೆ. ಆಯಿತು, ಹೋಗೋಕ್ಕಾಗಲ್ಲ ಅಂದ್ರೆ ಅಲ್ಲಿ ನಮ್ಮ ಜೊತೆಯಲ್ಲಿ ಒಂದು ಅವ್ರು ಸೆಟ್ರು ಬರ್ತಾಯಿದ್ರು. 3-4 ಜನ ಎಲ್ಲರೂ ಬರ್ತಾಯಿದ್ರು. ಅವರು ಎಲ್ಲ ಮದುವೆಗೆ ಹೋದರೆ ವೈಟ್ ಊಟ ಮಾಡಲ್ಲ, ಮತ್ತು ವೈಟ್ ಡ್ರೆಸ್ಸಲ್ಲೇ ಇರ್ತಾಯಿದ್ರಂತೆ. ನಮ್ಮ ಮನೇಲಿ ನಮ್ಮ ಯಜಮಾನ್ರು ಅವ್ರ ಅಕ್ಕ ಇಬ್ಬರು ಮಾತಾಡ್ಕೊತಾ ಇದ್ರು. ಏನಿದು ಕೇಳಬೇಕು ಹೋಗಬೇಕು ಅಂತ ಅನಿಸ್ಬಿಟ್ಟು ಅವ್ರನ್ನ ಇಬ್ಬರು ಕೇಳಿಬಿಟ್ಟು ನಾನು ಹೋಗಿದ್ದು. ಅಲ್ಲಿ ಹೋದೆ. ಎಲ್ಲ ಹೋಗಿದ್ರು. ಸ್ವಲ್ಪ ಕೋರ್ಸ್ ಕೊಟ್ರೇನೋ ನನಗೆ. ಅಲ್ಲಿ ಏನಂತೆ ತೀರ್ಥ ಕೊಡೋದಲ್ಲ, ಕುಂಕುಮ ಇಲ್ಲ, ಹೂವು ಕೊಡಲ್ಲ. ಎಲ್ಲ ಹಳೆಯ ಫೋಟೋಗಳು ಬ್ರಹ್ಮ ಬಾಬಂದು ತುಂಬ ಹಳೇದದು. ತುಂಬ ಅದೇ 50 ವರ್ಷದ ಅಕ್ಕ ಚಂದ್ರಕ್ಕ ಅಂತಿಲ್ವಾ, ಅವರಲ್ಲೇ ಕೋರ್ಸ್ ತೊಗೊಂಡು ಅವರು ಆ ಸೆಂಟ್ರವರೇ, ವರ್ಧನಿ ಸೆಂಟ್ರ್. ಹಂಗಂದ್ಬಿಟ್ಟು ನನಗೂ 2-3 ದಿವಸ ಹೋಗಿ ವಾಪಸ್ ಬಂದುಬಿಟ್ಟೆ. ನನಗೆ ಇಷ್ಟ ಆಗಿಲ್ಲ ಅದು. ಸರಿ ಬಾಬಾನು ದೂರ ಮಾಡ್ಬಿಟ್ಟು. ನನ್ನ ಚಿಕ್ಕ ವಯಸ್ಸು ಅವಾಗ 25 ವರ್ಷನ ಏನು. ಅಂದರೆ ಅವ್ರೇನು ಹೂ ಕೊಡಲ್ಲ, ಕುಂಕುಮ ಕೊಡಲ್ಲ, ಏನೂ ಇಲ್ಲ, ತೀರ್ಥ ಇಲ್ಲ, ಏನು ಹಳೆ ಪೂಜೆನ ಏನು. ಇವ್ರ ಅಮ್ಮ ವಯಸ್ಸಾಗಿದೆ, ಎಲ್ಲರೂ ಬಿಳಿ ಸೀರೆ ಉಟ್ಕೊಂಡು. ಅದರಿಂದ ನಾನು ಹೋಗೋಕೆ ಇಷ್ಟಪಡಲಿಲ್ಲ ತಿರ್ಗಾ. ಸರಿ ಬಿಟ್ಬಿಟ್ಟೆ. ಬಾಬಾನು ದೂರ ಮಾಡಿಬಿಟ್ರು. ನನಗೂ ಇಷ್ಟ ಆಗಲಿ ಇದ್ಬಿಟ್ಟೆ. ಆಮೇಲೆ ಇಲ್ಲಿ ಬಂದು ಶಿವರಾತ್ರಿ ಹಬ್ಬಕ್ಕೆ ನಂದು ಮುಗೀತಲ್ವ ಭಕ್ತಿ. ಅಣ್ಣ ಇರೋವಾಗ ಅಣ್ಣ ಅದು ಫುಲ್ಲೂ ಸಹಯೋಗ ಕೊಟ್ಟರು. ಯಜಮಾನ್ರು ಕೊಟ್ಟರು, ಮಗನೂ ಕೊಡ್ತಾರೆ. ತುಂಬ ಸಹಯೋಗ ಕೊಟ್ಟರು. ಅದರಿಂದ ನಾನು ಬಂದು ಇಲ್ಲೇ ತಗೊಬಿಟ್ಟು ಅಲ್ಲೂ ಯಾವಾಗ ನಾವು ಹೋಗ್ತಾ ಇದ್ದೆ. ಅಂಬಿಕಾ ಬೆಂಜಿ ಸೆಂಟ್ರು ನಿಮ್ಗೆ ಗೊತ್ತಿರುತ್ತೆ? ನನಗೆ ಯಾವ ಗೊತ್ತಿಲ್ಲ, ಹೇಳಿ. ಗೊತ್ತಿರುತ್ತೆ. ಅಲ್ಲೂ ಹೋಗ್ತಾ ಇದ್ದೆ. ವಿವಿಪುರಂ ಸೆಂಟ್ರು ಯಾವಾಗನ್ನ ಹೋಗ್ತಾ ಇದ್ದೆ ಅವ್ರ ಜೊತೆಲೇ, ಆ ಚಂದ್ರಕ್ಕ ಅವ್ರ ಜೊತೆಲಿ ಹೋಗಿ. ಆಮೇಲೆ ದೂರ ಆಯಿತು, ನಾನು ಬಿಟ್ಬಿಟ್ಟೆ. ಇಲ್ಲೇ ಬರೋದು ಶುರು ಮಾಡಿಕೊಂಡೆ. ಡೈಲಿ ಬೆಳಗ್ಗೆ ಸಂಜೆ 2 ಹೊತ್ತು ಬರ್ತಾಯಿದ್ದೆ. ನೀವು ಡೈಲಿ ಈ ರೀತಿ ಆಶ್ರಮಕ್ಕೆ ಹೋಗ್ತಾ ಇದ್ರೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಬಂದ್ಬಿಡ್ತಾಯಿದ್ದೆ. ಇಬ್ಬರೇ ಅಣ್ಣಲ್ಲ. ಅವನು ಬೆಳಗ್ಗೆ ಬರ್ತಿದ್ರೆ ಆಶ್ರಮಕ್ಕೆ ಇಲ್ಲ ಬೆಳಗ್ಗೆ ಕ್ಲಾಸು. ಬೆಳಗ್ಗೆ ಅಷ್ಟು ಬೆಳಗ್ಗೆನೇ ನೀವು ಮುಗಿಸಿ 6:30 ಎಲ್ಲ ಬಂದುಬಿಡ್ತಾಯಿದ್ದೆ. ಅಣ್ಣ ಯಜಮಾನ್ರು ಅಂಗಡಿ ಮುಗಿಸ್ಕೊಂಡಿದ್ರು, ಇಲ್ಲಿ ಮನೇಲೇ ಇರ್ತಾಯಿದ್ರು. 6:30 ಕ್ಲಾಸ್ ಮಾಡಿ 8:00 ಆಗೋಗ್ತಾಯಿತ್ತು. ಹೋಗ್ತಾಯಿದ್ದೆ. ಮತ್ತು ಸಂಜೆನೂ ಬರ್ತಾಯಿದ್ದೆ ಇದೇ ಟೈಮಲ್ಲಿ ಬಂದು ಯೋಗ ಕ್ಲಾಸು ಏನು ಸೇವೆ ಇದ್ದರೆ. ನಾನು ಅಸಲಿಗೆ 1 ತಿಂಗಳಿಗೆ ಎಲ್ಲ ಧಾರಣೆ ಇತ್ತಲ್ವ. ವರ್ಷಕ್ಕೆ ಮುಂಚೆ ಅಕ್ಕ ಕರ್ಕೊಂಡೋದ್ರು ಮೊದಲು. ನೀವು ಈ ರೀತಿ ಆಶ್ರಮಕ್ಕೆ ಹೋಗೋದು, ಈ ವಿಷಯ ನಿಮ್ಮ ರಿಲೇಷನ್ಸು ಇರ್ತಾರಲ್ಲ, ದೂರದ ರಿಲೇಷನ್ಸ್, ತಂದೆ ತಾಯಿ, ಅವ್ರಿಗೆಲ್ಲ ಗೊತ್ತಾದಾಗ ಅವರು ರಿಯಾಕ್ಷನ್ ಹೇಗಿತ್ತು? ಅವ್ರು ಯಾರು ಅಪೋಸ್ ಮಾಡಲಿಲ್ವಾ? ಅವರೆಲ್ಲ ದೂರ ಆಂಧ್ರ ಹೇಳ್ತಾರೆ. ನಾನು ಬೆಂಗಳೂರಿಗೆ ಬಂದೆ, ಆಂಧ್ರದಿಂದ ಬಂದಿದ್ದೀನಿ. KGF, ಕೋಲಾರ, ಕೋಟ್ಲಿಂಗ ನೋಡಿದ್ದೀರಾ? ಅದ್ರ ಮುಂಚೆ ನಮ್ಮ ತಾಯಿ ಮನೆ. ಆಮೇಲೆ ಗೊತ್ತಾಯಿತು. ನಮ್ಮ ಅಪ್ಪನೂ ಬೈದರು ಸ್ವಲ್ಪ. ಎಲ್ಲಾದರೂ ಏನಮ್ಮ ಊಟ ಮಾಡಲ್ವಂತೆ? ಇಲ್ಲ, ಯಾರು ಹೇಳಿದ್ದೀನಿ? ಊಟ ಮಾಡ್ತೀನಿ. ಹೌದಾ, ಮಾಡ್ತೀಯಾ? ಹ್ಞೂ ಸರಿ. ಬಾಬಾನು ಹೇಳಿ ಪ್ರಚಾರ ಮಾಡಬಾರ್ದು ಅಂತ ಗುಪ್ತವಾಗಿರ್ತಾಯಿದ್ದೆ. ನಮ್ಮ ಮನೇಲಿ ಅಣ್ಣನಿಗೂ ಹೇಳಿಲ್ಲ ನಾನು ಈರುಳ್ಳಿ ಬೆಳ್ಳುಳ್ಳಿ ಬಗ್ಗೆ, ಊಟದ ಬಗ್ಗೆ ಏನೂ ಹೇಳ. ಅವರ ಗೊತ್ತಾದ ಮೇಲೆ ಬಾಬಾ ಹೇಳಿದ್ರಲ್ವ ಪ್ರಚಾರ ಮಾಡಬಾರ್ದು, ಇನ್ನು ಅವರು ಬರಬೇಕಲ್ವ ನಾಳೆ ಅಂತ ನಾನು ಯಾರಿಗೂ ಹೇಳ್ತಾ ಇರಲಿಲ್ಲ. ನೀವು ಈ ಆಶ್ರಮಕ್ಕೆ ಪ್ರತಿದಿನ ಕ್ಲಾಸ್ ಕೇಳೋದಕ್ಕೆ ಹೋಗ್ತಾಯಿದ್ರಿ. ಅಲ್ಲಿ ನಿಮ್ಮ ಥರನೇ ಕ್ಲಾಸ್ ಕೇಳೋಕ್ಕೆ ಯಾರೆಲ್ಲ ಬರ್ತಿರ್ತಾರಲ್ಲ, ಅವರೆಲ್ಲರೂ ನಿಮಗೆ ಈ ಜ್ಞಾನದಲ್ಲಿ ಮುಂದುವರಿಯೋದಕ್ಕೆ ಯಾವ ರೀತಿ ಸಹಯೋಗ ಕೊಟ್ಟರು? ಸಹಯೋಗ ಕೊಡ್ತಾಯಿದ್ರು. ಜೊತೆಲಿ ಹೋಗಿ ಬರ್ತಾಯಿದ್ವಿ. ತುಂಬ ಎಲ್ಲರೂ ಮಾತಾಡ್ಸೋಕೆ ಹೋಗ್ತಾಯಿಲ್ಲ. ನಮ್ಮ ಜೊತೆಲಿ ಯಾರು ಹೋಗ್ತೀವೋ ಬರ್ತೀವೋ ಅವ್ರ ಜೊತೆಲಿ ಮಾತಾಡಿಕೊಂಡು ಫ್ರೆಂಡ್ಶಿಪ್ ಥರ ಹಿಂಗೆ ಜ್ಞಾನ ಹೆಂಗಿರ್ಬೇಕು. ಅವರೆಲ್ಲ ಸ್ವಲ್ಪ ಮುಂದೆ ಇದ್ದಾರೆ, ನಾನು ಸ್ವಲ್ಪ ಲೇಟಿನ. ಹೌದಾ, ಇವನು 50-40 ವರ್ಷ ಆಗಿತ್ತು ಮುಂದೆ. ಇನ್ನೊಬ್ರು ಇದ್ದರು ಅದೇ ಥರನೇ. ಅವ್ರೂ ಅಷ್ಟೇ 70 ವರ್ಷನೇ ಅವ್ರಿಗೂ. ಇವಾಗ ಅವರು ನನಗನ್ನ ಮುಂಚೆ ಒಂದು 4 ವರ್ಷ ಮುಂಚೆ ಇದ್ದರು. ಹಿಂಗೆ ಇಂಥ ಮಾತಾಡಿಕೊಂಡು ಧಾರಣೆ ಇಲ್ಲ, ಹೇಗಿರಬೇಕು, ಇಲ್ಲಿ ಏನು ತಿನ್ನಬಾರ್ದು, ಇದೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ವಿ.
ಸಹಯೋಗ ಸಿಕ್ತು. ಅವರಿಂದ ನನಗೂ ಇವಾಗೆ ಧಾರಣೆ ಮಾಡ್ಕೋಬೇಕು, ಹೀಗೆ ಇವ್ರ ಥರನೇ ನಾನು ಆಗಬೇಕು, ಬಾಬಾ ಹೇಳಿದ್ ಕೇಳಬೇಕು, ಭಗವಂತ ನೋಡೋ ಮದುಮನೆಗೆ ಹೋಗ್ಬೇಕು ಅಂತ ತುಂಬ ಇಷ್ಟ ಆಯಿತು. ನಂಗೆ ಅಣ್ಣನ ದುಡ್ಡು ಕೇಳಿದ್ರೆ ಬೇಡ ಹೋಗ್ಬೇಡ ಅಂತಾರೆ. ಇಲ್ಲ, ಮದುವೆಗೆ ಹೋಗ್ಬೇಕು ಅನ್ನೋ ಯೋಚನೆ ಹೆಂಗೆ ಬಂತು ನಿಮಗೆ, ಅಥವಾ ಯಾರಾದರೂ ಹೇಳಿದ್ರು? ಅವರು ಈ ಅಮ್ಮ ಹೇಳಿಲ್ವಾ 50 ವರ್ಷ ಅಂತ, ಬೆಳಗ್ಗೆ ಅಮ್ಮ ಚಂದ್ರಕ್ಕ ಬಂದಿದ್ರಲ್ಲ, ಅವರೇ ಹೇಳಿದ್ದು ಹೋಗಿ ವಿನಾಶ ಆಗಿಬಿಡುತ್ತೆ, ಬಾಬಾ ಹೇಳ್ತಾ ಇರ್ತಾರಲ್ವ, ಹೋಗು ಹೋಗು ಅಂತ ಅವರೇ ಫೋರ್ಸ್ ಮಾಡಿದ್ರು. ಅಂತ ಅಮೌಂಟ್ ಇಲ್ಲ. ಟ್ರೈನ್ಗೆ ಅವಾಗ 2-3 ಸಾವಿರ ಇತ್ತು. ಈಗ ನಾನು ಫ್ಲೈಟು ಅನ್ನ ಶರೀರ ಬಿಟ್ಟ ಮೇಲೆ ಫ್ಲೈಟ್ಗೆ ಶುರು ಮಾಡ್ಕೊಂಡಿದ್ದು. ಹೋಗು ಹೋಗು ಅಂತ ಫೋರ್ಸ್ ಮಾಡಿದ್ರು. ಸರಿ, ಅಕ್ಕನ ಕೇಳಿದ್ದಕ್ಕೆ ಈ ಥರ ಧಾರಣೆ ಇಲ್ಲ ಇರಬೇಕು ಒಂದು ಗೊತ್ತಾ ಅಂದರು. ಅಕ್ಕ ಚಂದ್ರಕ್ಕ ಹೇಳಿದ್ದಾರೆ ಅಂದೆ. ಸರಿ ಹೋಗಿ ಬಂದೆ. ಅಮೌಂಟ್ ಇಲ್ಲ. ನಂತರ ವಾಲೆ ಇತ್ತು, ವಾಲೆ ಮಾರಿಬಿಟ್ಟು ಹೋದೆ. ವಾಲೆ ಮಾರಿ ದುಡ್ಡು ಜೋಡಿಸ್ಕೊಂಡು ಅದೇ ದುಡ್ಡಿಂದ ನೆಕ್ಸ್ಟ್ ಟೈಮ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇವಾಗ ಗೊತ್ತಿಲ್ಲದೆ. ಅದು ಸರಿ, ನೀವು ಓಲೆ ಮಾರಿದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ಪತಿ ಗೊತ್ತಾಗಲಿಲ್ಲ? ಹೇಳಿಲ್ಲ. ಅವ್ರಿಗೆ ಹೇಳಿಲ್ಲ? ಯಾರಿಗೂ ಹೇಳಿಲ್ಲ. ನನಗಾಯ್ತು, ಬಾಬನಿಗಾಯ್ತು ಅಷ್ಟೇ. ಹೇಳ್ಬಿಟ್ಟು ಹೋಗಿ ಬಂದೆ ಟ್ರೈನ್ಗೆ. 2 ಸಲ ಟ್ರೈನು, ಆಮೇಲೆ ಫ್ಲೈಟ್ ಮಾಡಿಕೊಂಡೆ. ನೀವು ಮೊದಲನೇ ಸಾರಿ ಈ ರಾಜಸ್ಥಾನ ಮೌಂಟ್ ಅಬುಗೆ ಹೋದಾಗ ಅಲ್ಲಿ ಸ್ಥಳ ನೋಡಿ, ಅಲ್ಲಿರುವಂಥ ವಾತಾವರಣ ನೋಡಿ ನಿಮಗೇನು ಅನ್ನಿಸ್ತು? ಚೆನ್ನಾಗಿ ಅನ್ನಿಸ್ತು. ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ. ಮತ್ತೆ ಮತ್ತೆ ವರ್ಷ ವರ್ಷ ಬರಬೇಕು ತುಂಬ ಇಷ್ಟನೇ ಇತ್ತು. ಹೋಗ್ತಾನೆ ಇದ್ದು. ಇವಾಗ ಕರೋನಾನಿಂದ 1-2 ವರ್ಷದ ಇಲ್ಲ. ಅಲ್ಲಿ ನೀವು ಮೊದಲನೇ ಬಾರಿ ಹೋದಾಗ ಅಲ್ಲಿ ದಾದಿಯರು ದೀದಿಯರನ್ನೆಲ್ಲ ನೋಡಿ ಏನು ಅನ್ನಿಸ್ತು? ತುಂಬಾ ಖುಷಿ ಆಯಿತು. ಇವರೆಲ್ಲ ಎಷ್ಟು ಧಾರಣೆ ಮಾಡಿ ಇನ್ನೊಬ್ಬರು ತಿಳಿಸ್ಕೊಡ್ತಾ ಇದ್ದಾರಲ್ವ, ನಾವು ಅಷ್ಟು ಮುಂದೆ ಬರಬೇಕು, ಅವ್ರ ಸಮಾನ ಆಗಬೇಕು ಅನ್ನೋದು ಬುದ್ಧಿಲಿತ್ತು. ಹೋಗಿ ಬರ್ತಾಯಿದ್ವಿ. ಪೀಸ್ ಪಾರ್ಕು ಅದೆಲ್ಲ ನೋಡ್ತಾ ಇದ್ವಿ. ಮತ್ತು ಮೊದಲನೇ ಸಲ ನನಗೇನು ಅನುಭವ ಆಗಲ್ಲ. 2ನೇ ಸಲ ಒಂದು ಬಾಬನಿಗೆ ಹೇಳಿದೆ, ನಾನು ದುಡ್ಡೂ ಇಲ್ಲ, ವಾಲೆ ಮಾರ್ಗ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದೆ, ನನಗೇನು ಎಲ್ಲರೂ ಅನುಭವ ಹೇಳ್ತಾಯಿತ್ತು, ನನಗೇನೂ ಅನುಭವ ಆಗಿಲ್ಲ ಬಾಬಾ ಅಂತ ಬಾಬನ ಹತ್ರ ಹೇಳ್ಕೊತಾ ಇದ್ದೆ. ಸರಿ, ಪೀಸ್ ಪಾರ್ಕ್ ಹೋಗಿದ್ದೆ. ಅದೇ ಇದಿದೆ ಉಯ್ಯಾಲೆ, ತೊಟ್ಲಿ ಥರ, ಅದೇ ಕುಂತ್ಕೊಂಡಿದ್ದೆ. ಯಾರೋ ಬಂದು ಹಿಂದೆಯಿಂದ ತುಂಬ ನೂಕಿದ್ರು. ತುಂಬ ಜೋರಾಗಿ ಬಾಬಾ ಅಂತ ಕಿಚ್ಚಿಬಿಟ್ಟೆ. ಭಯ ಆಗೋಯ್ತು ನನಗೆ. ಅದು ನಿಲ್ಲ ತುಂಬ ಹೊತ್ತು ಅವರು ಇಟ್ಕೊಳ್ಳಿದ್ದಕ್ಕೆ ತುಂಬ ಹೋಗ್ತಾನೆ ಇತ್ತು. ಸರಿ, ಅದೇ ಥರ ಆಯಿತು. ನಾನು ಬಾಬಾ ರೂಮಲ್ಲೆಲ್ಲ ಬಾಬಾ ಶಾಲು ಕೊಡ್ತಾರೆ, ಆ ಹಾಲಲ್ಲಿ ಕುಂತಿದ್ದೆ. ಬಾಬಾ ಅಲ್ಲಿ ಶಾಲು ಕೊಡೋಕೆ ಮುಂಚೆನೇ ಇಲ್ಲಿ ಕುಂತಿದ್ದೆ ನಾನು. ಅದೇ ಥರ ಪಾರ್ಕಲ್ಲಿ ಹೆಂಗಾಯ್ತೋ ಉಯ್ಯಾಲೆ ತೊಟ್ಲಿ ಥರ ಹಿಂಗೆ ಹೋಗಿ ಹಿಂಗೆ ಬರೋದು, ಹಿಂಗೆ ಹೋಗಿ ಬರೋದು ಆಗ್ತಾಯಿದೆ. ಏನು ನನಗೆ ಹಿಂಗೆ ಆಗ್ತಾಯಿದೆ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಮತ್ತೆ ಶರೀರಕ್ಕೆ ಬಂದುಬಿಟ್ಟೆ. ನಿಂತೋಯ್ತು. ನನಗೆ ಆಶ್ಚರ್ಯ ಆಗ್ತಾಯಿದೆ ಅಣ್ಣ, ಹಿಂಗೆ ಹೋಗಿ ಬರೋದು ತೊಟ್ಲಿ ಥರ, ಹೋಗ್ತಾರ ಆಗ್ತಾಯಿದ್ದೆ. ನನಗೆ ಏನು ತಿರ್ಗಾ ಹಂಗೆ ಶರೀರಕ್ಕೆ ಬಂದುಬಿಟ್ಟೆ. ನಿನ್ನ ಹತ್ರ ಮಾತಾಡಿದೆ ಏನೂ ಇರೋಲ್ಲ, ಆ ಥರ ಶರೀರಕ್ಕೆ ಬಂದುಬಿಟ್ಟೆ. ನಿಂತೋಯ್ತು. ತಿರ್ಗಾ ಅದೇ ಅನುಭವ ಮಾಡಬೇಕು ಅನ್ನಿಸ್ತು. ತಿರ್ಗಾ ಅದೇ ಥರ ಅನುಭವ ಮಾಡ್ತಾಯಿದ್ದೆ. ಬಾಬಾ ಅದೇ ಕೆಲಸ ಮಾಡಿಸ್ತಾಯಿದ್ರು. ಪಾರ್ಕಲ್ಲಿ ಹೆಂಗೆ ಕುಂತ್ಕೊಂಡು ನಾನು ಓದಿಸಿ ಜೋರಾಗಿ ಮಾಡಿದ್ರಲ್ಲ, ಅದೇ ಥರ ಬಾಬಾ ಹಿಂಗೆ ಹೋಗೋದು ಬರೋದು ತೊಟ್ಲಿ ಥರ. ನಾನೇ ಹಂಗೆ ಹೋಗಿ ನಾನು ಇಲ್ಲೇ ಕುಂತಿದ್ದೀನಿ, ಹಿಂಗೆ ಹೋಗಿ ಬರೋದು ಹಿಂಗೆ ಇತ್ತು, ಹಂಗೆ ಆಗ್ತಾಯಿತ್ತು. ಅದೇ ಬಾಬಾ ನಂಗೆ ಅದು ಅನುಭವ ಮಾಡಿಸ್ತಾನೆ ಇತ್ತು. ಇಲ್ಲಿ ಮನೆಗೆ ಬಂದು ಮನೆಯಲ್ಲಿ ಅಷ್ಟೇ ಮಂಚದ ಮೇಲೆ ಮಲಗಿದ್ರೆ ನನ್ನ ಬೆನ್ನೆಲ್ಲ ಎಷ್ಟು ಈಜಿ ಆಗ್ತಾಯಿತ್ತು. ಬಾಬಾ ಅಷ್ಟು ಸಹಯೋಗ ಕೊಡ್ತಾಯಿತ್ತು. ಮಂಚನೇ ಹೋಗಿ ಬರ್ತಾಯಿದೆ ಅಂತ ಅನ್ನಿಸ್ತಾ ಇತ್ತು. ಬಾಬಾ ಅದೇ ಅನುಭವ ಅದೇ ಅಂದಕ್ಕೆ ಹೇಳಿದ್ರು, ಅದೇ ಅತೀಂದ್ರಿಯ ಸುಖ ಅನುಭವ ಅಂತ. ಬಾಬಾ ಒಂದು ಸಲ ಅನುಭವ ಮಾಡಿದ್ಮೇಲೆ ನಾವು ಅದೇ ಅನುಭವ ಮಾಡ್ತಾ ಇರ್ಬೇಕು ಅಂತ ಹೇಳ್ಕೊಟ್ರು. ಚೆನ್ನಾಗಿ ಅದೇ ಬೆಳಗ್ಗೆ ಬಂದಿಲ್ವ ಆಯಮ್ಮ ತುಂಬ ವರ್ಷದಿಂದ, ಆಯಮ್ಮನ ಇರ್ತಾರೆ. ಅದೇ ಅತೀಂದ್ರಿಯ ಸುಖ ಅಂದರೆ ಬಾಬಾ ಒಂದು ಸಲ ಹೇಳಿರಿ. ಇವಾಗ ಬಾಲ್ಯದ ದಿನಗಳು ಮರಿಬಾರ್ದು ಅಂತಾರಲ್ವ, ಅದೇ ಥರ ಬಾಬಾ ನಮ್ಗೆ ಒಂಥರ ಅನುಭವ ಮಾಡಿಸಿ ನಾವು ಅದೇ ಅನುಭವ ಮಾಡ್ತಾ ಇರಬೇಕು ಅಂದರೆ ಸರಿ ಅದೇ ಅನುಭವ ಮಾಡ್ತಾಯಿದ್ದೆ. ಬಾಬಾ ನನಗೆ 2-3 ಸಲನೂ ತುಂಬ ಸಹಯೋಗ ಕೊಟ್ಟಿದ್ದಾರಣ್ಣ. ಇಲ್ಲೇ ಬಾಬಾ ರೂಮಲ್ಲಿ ಬಾಬಂಗೆ ಭೋಗ ಇಟ್ಬಿಟ್ಟು ಯಾರೋ ಏನೋ ಅಂದಿದ್ರು ಟೀಚರ್ಸ್. ಬಾಬನಿಗೆ ಹೇಳ್ಬಿಟ್ಟು ಅಂತಿದ್ದೀನಿ, ನನಗೇನು ನಾನೇ ಗೊತ್ತಿಲ್ಲ, ಇದೇನು ಕಾಣಿಸ್ತಾ ಇಲ್ಲ. ಬಾಬನಿಗೆ ಬೆಲ್ಲ ತಿನ್ನಿಸ್ತಾ ಇದ್ದೀನಿ, ಬ್ರಹ್ಮ ಬಾಬಕ್ಕೆ ತಿನ್ನಿಸ್ತಾ ಇದ್ದೀನಿ. ಬಾಬಾ ಬೆಲ್ಲ ತಿಂತಾ ಇದೆಯಾ, ಇರು ಸ್ವೀಟ್ ಮಾಡ್ಕೊಬರ್ತೀನಿ ಅಂತ ಬಾಬನಿಗೆ ಹೇಳಿದೆ ಅಷ್ಟೇ. 2 ಮಾತು ಮಾತಾಡಿದ್ದೀನಿ. ಆಮೇಲೆ ಬಂದುಬಿಟ್ಟಿದ್ದೆ ಸರಿ. ಅದಕ್ಕೆ ಮುಂಚೆ ನನಗೇನು ಕಾಣಿಸ್ಲಿಲ್ಲ. ಬಾಬಾ ಎಷ್ಟು ಚೆನ್ನಾಗಿ ಬಾಬಾ ಅಂದರು. ನನಗೆ ಇದೇನು ಶಿವಬಾಬಾ ನೀವು ಕೆಲಸ ಮಾಡ್ತಾಯಿದ್ರು ಅಂದ್ಕೊಂಡೆ. ಇನ್ನೂ 2-3 ಅನುಭವ ಬಾಬಾ ಮಾಡಿಸಿದ್ದಾರೆ. ಬಾಬನ ಮಾತ್ರ ಸತ್ರೂ ಕೈ ಬಿಡಬಾರ್ದು ಅನ್ನೋದು ಬಾಬಾ ಹೇಳ್ತಾರೆ. ಕೇಳೂರು 20 ವರ್ಷ ಇದ್ದು ಹೋಗ್ತಾರೆ ಅಂತ. ಅದು ಯಾಕೆ ಬಿಟ್ಟು ಹೋಗ್ತಾರೆ ನನಗೂ ಗೊತ್ತಿಲ್ಲ ಅನಿಸ್ತದೆ.
ನೀವು ಮೊದಲನೇ ಬಾರಿ ಹೋದಾಗ ಓಲೆ ಮಾರಿ ಹೋಗಿದ್ದೆ ಅಂತ ಹೇಳಿದ್ರಿ. ವಾಪಸ್ ಬಂದಾಗ ನಿಮ್ಮ ಮನೇಲಿ ಕೇಳಿಲ್ಲ ದುಡ್ಡು ಎಲ್ಲಿಂದ ಬಂತು ಏನು ಹೇಗೆ ಹೋಗಿದ್ದೆ? ಅವ್ರು ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹ್ಞೂ ಮಗನಿಗೂ ಇವಾಗ ಮಗನಿಗೂ ಹೇಳಲ್ಲ. ಅವನು ಎಷ್ಟೋ ನನಗೆ ಖರ್ಚು ಕೊಡ್ತಾರೆ, ಒಂದು 3,000 4,000 ಕೊಟ್ಟು ಮಿಕ್ಕಿದ್ದು ನಾನು ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ. ಹೋಗ್ಬೇಕು ಇರುತ್ತಲ್ವಾ. ನಾನೇ ಮೊದಲೇ ಸಲನೇ ನನಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದಕ್ಕೆ ಹೊಲ ಯಾರು ಕೇಳೋದು ಬೇಡ, ಕೇಳಿದ್ರೆ ನೀನು ಹೋಗಬೇಡ ಅಂತಾರೆ. ಅದು ಭಗವಂತ ನಿಶ್ಚಯ ಆದರೆ ಬಾಬಾ ಮಾಡಿಸ್ಬಿಡ್ತಾರೆ. ಹೆಂಗೋ ಅಚಾನಕ್ ಬಾಬಾ ಮಾಡಿಸ್ಬಿಡ್ತಾರೆ. ನಂಗೆ ಅಡ್ಜಸ್ಟ್ ಆಗ್ತಾಯಿತ್ತು. 10,000 ಆಗಲಿ. ಇವಾಗ ಫ್ಲೈಟ್ಗೆ ಹೋದರೆ ಅಷ್ಟೇ ಆಗುತ್ತಲ್ವ. ಯಜಮಾನ್ರು ಹೋದ್ಮೇಲೆ ನಾನು ಫ್ಲೈಟಲ್ಲೇ ಹೋಗಿ ಬರ್ತಾಯಿದ್ದೆ. ನೀವು ಪೂರ್ತಿ ದಿನನ ಹೇಗೆ ಕಳೀತಾ ಇದ್ರಿ? ಅಂದರೆ ಎಷ್ಟೊತ್ತಿಗೆ ಹೇಳೋದು, ಎಷ್ಟೊತ್ತಿಗೆ ಟಿಫನ್ನು, ಎಷ್ಟೊತ್ತಿಗೆ ಕ್ಲಾಸ್ಗೆ ಹೋಗ್ತಿದ್ರಿ? ನಾನು 3:30ಗೆ ಎದ್ದೇಳೋದು. 3:30ಗೆ ಎದ್ದು ಎಲ್ಲ ಸ್ನಾನ ಇದು ಯೋಗ ಮಾಡ್ತೀವಿ. ಯೋಗ ಮುಖ ತೊಳ್ಕೊಂಡು ಯೋಗ ಮಾಡಿಬಿಟ್ಟು ಬಾಬಾ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಯೋಗ ಮಾಡಿ, ಯೋಗ ಅಂದರೆ ಬಾಬಾ ನೆನಪು ಮಾಡಿಬಿಟ್ಟು ಆಮೇಲೆ ಬಾಗಿಲು ನೀರು ಹಾಕ್ಬಿಟ್ಟು ಟಿಫನ್ ಆದರೆ ರೆಡಿ ಮಾಡ್ತೀನಿ, ಇಲ್ಲ ಮಾಡಲ್ಲ. ನಾನು ಹೋಗೇ ಮಾಡ್ತಾ ಯಜಮಾನ್ರ ಕೆಲ್ಸಕ್ಕೆ ಹೋಗ್ತಾಯಿಲ್ಲ. ಅಷ್ಟೊತ್ತಿಗೆ ಅಂಗಡಿ ಇತ್ತು, ಬಿಟ್ಬಿಟ್ಟಿದ್ರಿ. ಸರಿ ನಾನು ಹೋಗಿ ಇಲ್ಲಿ ಕ್ಲಾಸಿಗೆ ಬಂದು ಒಂದು ದಿವಸ ಮಿಕ್ಸ್ ಆಗ್ತಾಯಿಲ್ಲ, ಕ್ಲಾಸ್ಗೆ ಮಾತ್ರ ಬಂದು ಕ್ಲಾಸ್ ಮುಗಿಸ್ಕೊಂಡು ಆಮೇಲೆ ಹೋಗಿ ಮಾಡ್ಕೊತಾಯಿದ್ದೆ. ಟಿಫನ್ ಮಾಡೋದು, ಹಿಂಗೆ ಮುರಳಿ ಓದೋದಿರುತ್ತೆ, ಯೋಗ ಮಾಡೋದು. ಆಮೇಲೆ ಮತ್ತೆ ಇಲ್ಲಿ ಬಾ ಅಂತಾರೆ ಸೇವೆಗೆ. ಮದ್ಮನ್ಗೆ ಹೋಗಿ ಬಂದಮೇಲೆ ಸೇವೆಗೆ ಬರ್ತಾಯಿದ್ದೆ. ಸ್ವಲ್ಪ ದಿವಸ ಕಸ ಗುಡಿಸೋದು ಪಾತ್ರೆ ಇತ್ತು. ಮೊದಲು ಮದ್ಮನಕ್ಕೆ ಹೋಗೋದಂಕ ಅದಿತ್ತು. ಆಮೇಲೆ ನನಗೂ ಇದು ಸ್ವಲ್ಪ ಫ್ಯಾಷರ್ ಆಗಿದೆ, ಬಿದ್ದು ಏಟಾಗಿಬಿಟ್ಟಿದೆ ನೋಡ್ರಿ. ಇದು ಸರಿಯಾಗಿ ಕುಂತಿಲ್ಲ ಈ ಥರ. ಅದರಿಂದ ನನಗೆ ಬಾಬಾ ಏನು ನನಗೆ ಯಾವ ಬಟ್ಟೆ ಹಿಂಡೋಕ್ಕಾಗಲ್ಲ, ಸಾರಿಸ್ಬಿಟ್ಟು ಬಾಬಾ ಯಾವಾಗೂ ನನಗೆ ಇದೇ ಕೆಲಸ ಕೊಡ್ತೀಯಲ್ಲಪ್ಪ ಅಂತ ಬಾಬನಿಗೆ ಹೇಳ್ಕೊತಾ ಇದ್ದೆ. ನಾನು ಅಕ್ಕಂದಿರಿಗೆ ಒಂದು ದಿವಸನೂ ಹೇಳಿಲ್ಲ. ಇವಾಗೂ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ನಾನು ಹೇಳಲೇ ಇಲ್ಲ ಯಾರಿಗೂ. ಸರಿ ಏನಪ್ಪ ನನಗೆ ಯಾವಾಗ ಇದೇ ಕೆಲಸ ಕೊಡ್ತೀಯಲ್ಲ ಅಂದ್ಕೊಂಡೆ. ಸಾರಿಸೋದೊಂದು ಕಷ್ಟ ಇತ್ತು. ಸಾರಿಸೋ ಬಟ್ಟೆ ಹಿಂಡಬೇಕಲ್ಲ, ಅದೇ ಅದು ಸ್ವಲ್ಪ ಕಷ್ಟ ಇತ್ತು. ಸರಿ ಬಾಬಾ ಆಮೇಲೆ 1 ವರ್ಷ ತನಕ ಅದಿತ್ತು. ಆಮೇಲೆ ಕಿಚನಲ್ಲಿ ಸೇವೆ, ಅಡುಗೆ ಮಾಡ್ಕೊಳ್ಳೋದು, ಎಂಟೂಲಿ ಮಾಡೋದು. ಇಲ್ಲಿ ಬಂದು ಸೇವೆ ಮಧ್ಯಾಹ್ನ ಹೊತ್ತು ಅಡುಗೆ ಬಂದು ಮಾಡಿಕೊಟ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಅಮ್ಮ ಯಜಮಾನ್ರಿದ್ದರು. ಯಜಮಾನ್ ಫುಲ್ಲು ನಾನು ಸಹಯೋಗ ಕೊಡ್ತಾಯಿದ್ರು. ಆಮೇಲೆ ಹೋಗಿ ಊಟ ಬಡಿಸ್ತಾಯಿದ್ದೆ ಅವ್ರಿಗೆ. ಆಮೇಲೆ ಯಜಮಾನ್ರು ಹೋದ್ಮೇಲೆ ಬಂದು ಮಗ ಹೋಟ್ಲಲ್ಲಿ ತರಿಸ್ಕೊತಾನೆ, ನಾನು ಮಾಡಿಟ್ಟು ಬರ್ತೀನಿ, ಹೆಂಗಾದರೂ ಮಾಡ್ಕೊಡ್ತಾಯಿತ್ತು. ಮತ್ತು ಸಂಜೆ ಕ್ಲಾಸಿಗೆ ಬರ್ತೀರಿ? ಸಂಜೆ ಕ್ಲಾಸ್ಗೆ ಬರ್ತಾಯಿದ್ದೆ. ಇಲ್ಲ ಮಧ್ಯಾಹ್ನ ಏನೋ ಸೇವೆ ಇದ್ದರೆ ಇಲ್ಲೇ ಇದ್ಬಿಡ್ತಾಯಿದ್ದೆ. ಇವಾಗ 2 ವರ್ಷದಿಂದನೇ ಸ್ವಲ್ಪ ಪ್ರಾಬ್ಲಮ್. ಅದಕ್ಕೆ ಮುಂಚೆ ಕರೋನಾಗೆ ಮುಂಚೆ 2 ಕ್ಲಾಸ್ಗೆ ಬರ್ತಾಯಿದ್ದೆ. ಇವಾಗ ಆನ್ಲೈನ್ ಬಂದೆ, ಬೆಳಗ್ಗೆ ಕ್ಲಾಸು. ಅದು ಅಭ್ಯಾಸ ಆಗಿಬಿಟ್ಟಿದೆಯಾ, ಮನೆಯಲ್ಲೂ ಇದ್ದು ಅವ್ರಿಗೂ ಟಿಫನ್ ಮಾಡಿಕೊಟ್ಟೆ ಮಗನಿಗಿನೋ. ಅದಕ್ಕೆ ಇವಾಗ ಬರ್ತಾ ಇಲ್ಲ. ಅಕ್ಕ ಬೈತಾ ಇರ್ತಾರೆ, ನೀನು ಬಂದು ಕ್ಲಾಸ್ ಮಾಡು, ಮನೆಯಲ್ಲೇ ಮಾಡೋದು ಕೇಳೋದು ಬೇಡ, ನಮ್ಮ ಸ್ಥಿತಿ ಮುಖ್ಯ, ಆನ್ಲೈನೆಲ್ಲ ಕೇಳೋದು, ಆಮೇಲೆ ಬರೋಕ್ಕಾಗುತ್ತೋ ಅಂತ ಕೇಳ್ತಾ ಇದ್ದಾರೆ. ಬರಬೇಕು ಅಂದ್ಕೊತೀನಿ, ಸೇವೆ ಇದ್ದಾಗ ಬಂದುಬಿಡ್ತೀನಿ. ಮಸ್ತು ಆನ್ಲೈನೆಲ್ಲ ಕ್ಲಾಸ್ಗೆ ಬುಕ್ ತಗೊಂಡು ಮುರಳಿ ಬುಕ್ ಓದ್ಕೊತೀನಿ. ಡೈಲಿ ಕ್ಲಾಸ್ ಮಾತ್ರ ಮಿಕ್ಸ್ ಮಾಡಲ್ಲ, ಅದು ಮಿಕ್ಸ್ ಮಾಡಲ್ಲ, ಮುರಳಿ ಓದೋದು ಮಿಕ್ಸ್ ಮಾಡಲ್ಲ. ಬಾಬಾ ಹೇಳ್ತಾರೆ ನಾವು ಓದಬೇಕು, ಓದಿಸ್ಬೇಕು ಅಂತ ನಾನು ಕ್ಲಾಸಸ್ ಎಲ್ಲ ಮಾಡ್ತಾಯಿದ್ದೆ. ಇಲ್ಲೂ ಕನ್ನಡ, ನಾನು ಅದು ತೆಲುಗು ಓದಿದ್ರು ಕನ್ನಡನೇ ಎಲ್ಲ ಕಲ್ತ್ಕೊಂಡಿದ್ದೆ ಓದೋದು. ಈ ಭಕ್ತಿ ಮಾರ್ಗದಲ್ಲಿ ಈ ಬುಕ್ಕುಗಳೆಲ್ಲ ಓದಿ ಕನ್ನಡ ಓದೋದು ಕಲ್ತ್ಕೊಂಡು ಇಲ್ಲೂ ಮಾಡ್ತಾಯಿದ್ದೆ. ಇನ್ನೊಂದು ನಮ್ಮ ಮನೆ ಹತ್ರ ಇದ್ದಿದ್ದೆ, ಸಿ ಲಕ್ಷ್ಮಕ್ಕ ಅಂತಿದ್ದಾರೆ, ಅಲ್ಲೊಂದು ಸೆಂಟ್ರ್ ಇದೆ ನಮ್ಮ ಮನೆ ಪಕ್ಕದ ರೋಡು. ಅಲ್ಲೂ ಕ್ಲಾಸಸ್ ಎಲ್ಲ ಮಾಡ್ತೀನಿ, ಹೋಗ್ತಾಯಿದ್ದೆ ಅಲ್ಲಿ. ನೀವು ಮೊದಲನೇ ಬಾರಿ ಅಂತೂ ಮಧುಬನಕ್ಕೆ ಹೋಗಿ ಬಂದ್ರಿ, ಆನಂತರ 2ನೇ ಬಾರಿ ಹೋಗಿ ಬಂದ್ರಿ, ಮತ್ತು ಎಷ್ಟು ಬಾರಿ ಹೋಗಿ ಬಂದಿದ್ರಿ ಅಂದಾಜು? 9 ಸಲ ಆಗಿದೆ. 9 ಸಾರಿ. ಟ್ರೈನು 4 ಸಲ ಏನು ಆಯಿತು. ಮೊದಲೇ ಸಲ ಹೋಗಿ ಬಂದೆ. ಅದು ಅನ್ನಕ್ಕೆ ಸುಮ್ಮನೆ ಪ್ರಾಬ್ಲಮ್ ಆಯಿತು, ಜ್ವರ ಬಂದುಬಿಟ್ಟಿದೆ. ಅದು ಅವ್ರಿಗೆ ವೀಜಿಂಗ್ ಇತ್ತು. ನಾನು ಏನೋ ರೆಡಿ ಮಾಡೋಗಿದೆ, ಏನೋ ತರಿಸ್ಕೊಳ್ಳೋದು ತಿನ್ನೋದು ಮಾಡ್ಕೊತಾ ಇದ್ರು. ನೀನು ಬಂದುಬಿಡು, ಯಾರಿಗೂ ಕೇಳಬೇಡ, ನೀನು ಬಂದುಬಿಡು, 10 ಬಸ್ ಹತ್ತು ಬಂದುಬಿಡು. ನಾನು ಹೆಂಗೆ ಬರೋಕ್ಕಾಗುತ್ತಪ್ಪ, ಒಬ್ಬಳು ಬರೋಕ್ಕಾಗಲ್ಲ, ಜೊತೆಯಲ್ಲೇ ಇರಬೇಕು, ಟ್ರೈನ್ ಬುಕ್ ಮಾಡಬೇಕು, ಅದೆಲ್ಲ ಏನೋ ನೀನು ಅದೆಲ್ಲ ಬೇಡ, ನೀನು ಬಂದುಬಿಡು ನೀನು ಅಂತಂದರು. ಇವರೆಲ್ಲ ಹೇಳ್ತಾಯಿದ್ರು, ಮೊದಲೇ ಸತ ಹೋಗಿದ್ದಿ ಪರೀಕ್ಷೆ ನಿನಗೆ, ಬಾಬಾ ನೀನು ಪಕ್ಕ ಮಾಡಿಸೋಕೆ ಅದು ಮಾಡಿಸ್ತಾರೆ ಅಂತ. ಸರಿ ನಾನು ಹೋದೆ. ಆಮೇಲೆ ಏನು ಮಾತಾಡಿಲ್ಲ, ಸೈಲೆಂಟಾಗೇ ಇದ್ದರು. ಇನ್ನೂ 2ನೇ ಸಲ ರೆಡಿ ಆಗದೆ ಬಟ್ಟೆ ಎಲ್ಲ ಜೋಡಿಸಿ ಬೀರುವಲ್ಲೇ ಇಟ್ಬಿಟ್ಟೆ ಬ್ಯಾಗ್. ಇನ್ನೂ ಹೇಳಿಲ್ಲ ನಾನು, ಅಮೌಂಟ್ ಕಟ್ಬಿಟ್ಟಿದ್ದೀನಿ, ಟ್ರೈನ್ ಬುಕ್ ಆಗಿದೆ, 2ನೇ ಸಲ ಟ್ರೈನ್. ಆಮೇಲೆ ಬ್ಯಾಗ್ ಹಿಂಗೆ ಸಂಜೆ ಹೋಗ್ಬೇಕಲ್ಲ, ಬ್ಯಾಗ್ ತೆಗೆದು ಆಚೆ ಇಟ್ಟೆ. ನೋಡಿಬಿಟ್ಟ, ನೀನು ಹೋಗ್ಬಾರ್ದು ಹಿಂಗೆ,
ಇಲ್ಲ ಬುಕ್ ಆಗೋದು, ನಾನು ಹೆಣ ನೋಡ್ಬೇಕು ನೀನು ಹೋದ್ರೆ ಅಂತ ಅಂದ್ಬಿಟ್ಟೆ. ಅಳು ಬಂದ್ಬಿಡ್ತು. ಸರಿ ಪವಿತ್ರಕ್ಕನ ಫೋನ್ ಮಾಡಿ ಹೇಳಕ್ಕ ಹಿಂಗೆ ಅಂದ ಇದ್ದಾರೆ ಅಕ್ಕ ಅಂದೆ. ಅಕ್ಕ ಅಳಬೇಡ, ಧೈರ್ಯವಾಗಿರು, ಇನ್ನೊಂದ್ಸಲ ಹೋದ್ರೆ ಆಯಿತು ಅಂತ ಧೈರ್ಯ ಕೊಟ್ಟರು. ಸರಿ ನಾನು ಟಿಕೆಟು ಯಾರೋ ಹೋದ್ರು, ಟ್ರೈನ್ ಅಲ್ವಾ, ಯಾರೋ ಹೋದರು. ಆ ಸಲ ಹೋಗಿಲ್ಲ. ಆಮೇಲೆ ನೆಕ್ಸ್ಟ್ ವರ್ಷಕ್ಕೆ ನಾವು ಹೋಗಿ ಬಂದೆ ತಿರ್ಗಿ. ಅವ್ರಿಗೆ ವೀಜಿಂಗ್ ಪ್ರಾಬ್ಲಮ್ ಇತ್ತು, ಅದರಿಂದ ಅವ್ರಿಗೆ ಊಟಕ್ಕೆ ತೊಂದರೆ ಅಂದ್ಬಿಟ್ಟು ಹಂಗಂದು ಹೇಳಿದರು. అయినా ಒಳ್ಳೆಯವರ ಸಹಯೋಗ ಕೊಟ್ಟರೆ ಇದಕ್ಕೂ. ಸರ್ ಅವ್ರು ಹೇಳಿದ್ರೆ ನಾನು ಅಂತ ಬೇಡ ಅಂದ ತಕ್ಷಣ ನನಗೆ ಕಣ್ಣೀರು ಬಂದ್ಬಿಡ್ತು, ದುಃಖ ಬಂದ್ಬಿಡ್ತು. ಆವಾಗ ತಕ್ಷಣ ಪವಿತ್ರಕ್ಕನ ಫೋನ್ ಮಾಡಿದೆ, ಹಿಂಗೆ ಟ್ರೈನ್ಗೆ ಯಾರನ್ನ ನೋಡ್ಕೊಬೇಕಿಲ್ಲ ಅಕ್ಕ, ನಾನು ಬರಲ್ಲಕ್ಕ, ಅಣ್ಣ ಬೈತಾ ಇದ್ದಾರೆ, ಹೋಗಬೇಡ, ನಾನು ಹೆಣ ನೋಡಬೇಕು ಅಂತಾರಕ್ಕ ಅಂದೆ. ಸರಿ ಬೇಡ ಬಿಡು, ಧೈರ್ಯವಾಗಿ ಇನ್ನೊಂದ್ಸಲ ಹೋದರೆ ಆಯಿತು ಅಂತ. ಈ ಕಾರ್ಯಕ್ರಮನ ನೋಡ್ತಾ ಇರೋ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಪ್ರಪಂಚದಲ್ಲೆಲ್ಲ ದುಃಖಿಗಳೇ. ಇವಾಗ ನಾವು ದುಃಖಪಟ್ಟು ಭಕ್ತಿ ಮಾಡಿ ಸಾಕಾಗ್ಬಿಟ್ಟಿದೆ. ಎಲ್ರೂ ಅಷ್ಟೇ ಬಂದು ತಿಳ್ಕೊಳ್ಳಿ ಬರಬೇಕು ಅಂತ ನಮಗೂ ಇಷ್ಟ, ಆಸೆ. ಬಾಬಾನೂ ಹೇಳೋದು, ಭಗವಂತ ಹೇಳೋದು ಅದೇ ಮಾತಲ್ವ, ಎಲ್ರಿಗೂ ಈ ಪರಿಚಯ ಕೊಡಬೇಕು, ತಿಳಿಸ್ಬೇಕು. ಯಾರು ನಿಮ್ಮ ಬಂದಿರೋದು ಗೊತ್ತಿಲ್ಲ ಅಂತ ಹೇಳ್ಬಾರ್ದು, ಎಲ್ಲರಿಗೂ ನಮ್ಮ ಪರಿಚಯ ಕೊಡಲೇಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಕೊಡೋಕ್ಕಾಗಲ್ಲ, ನಾವೇ ಕೊಡಬೇಕು ಎಲ್ಲರಿಗೂ. ಯಾರು ಸಿಕ್ಕಿದ್ರೆ ಅವ್ರಿಗೆ ನಾವು ಹೇಳ್ತಾ ಇದ್ವಿ, ಪಾಂಪ್ಲೆಟ್ಸ್ ಇಟ್ಕೊಂಡು ಕೊಡೋದು, ಈ ಥರ ಮಾಡ್ತಾಯಿದ್ವಿ. ಎಲ್ಲರೂ ಬಂದು ತಿಳ್ಕೋಬೇಕು ವಿಜ್ಞಾನ. ಸಮಯ ಹತ್ರ ಬರ್ತಾಯಿದೆ. ತಾವು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೀಕ್ಷಕರಿಗೆ ತಮ್ಮ ಜೀವನದ ಅನುಭವಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಬಹಳ ಬಹಳ ಧನ್ಯವಾದಗಳು. ಸೇಮ್ ಎಲ್ಲರಿಗೂ ವೀಕ್ಷಕರಿಗೆ ನೋಡಿದ್ರಲ್ಲ ವೀಕ್ಷಕರೇ, ಆಧ್ಯಾತ್ಮಿಕ ಜೀವನ ಅನ್ನೋದು ಹೇಗೆ ಜೀವನದಲ್ಲಿ ಧೈರ್ಯವನ್ನು ತುಂಬುತ್ತೆ ಅಂತ. ಇದಕ್ಕೆ ಅಕ್ಕವರೇ ಒಂದು ಸಾಕ್ಷಿ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.